Hi, hello, namaste. A very warm welcome to Crash Course Bio classes. Yes, of course, your CET date has been postponed. August 28th and 29th, we are having PCMB exams, CET exams, right? So by keeping that date, so still we are having 50 plus days time, total time. Uh, okay, let's leave last on 8 days. So apart from that, 50 days we are having time, right? So by considering that total time, if you want to consider the number of chapters that we need to complete, suppose in case of the biology, if I want to talk about. So in case of biology, totally we need to cover first PU syllabus as well as second PU syllabus. So second PU syllabus totally we are having 16 chapters, and the first PU we are having 22 chapters, right? So totally it indicates 38 chapters we need to complete. But keep one thing in your mind, syllabus is not reduced for a CET, that means competitive examination. Syllabus had been reduced only for the theory examinations. But anyhow, all of you are passed already. So for competitive examination, whatever there in NCERT book, so the total content will be there for your examination. There is no reduction of the syllabus. So because of that reason, we need to consider all the chapters. So 38 chapters we need to complete. So that is our target right now. But thing is that number of days are 50 and to be completed chapters are 38. Then how to differentiate, how to categorize them? So for that reason, so we need to go speedily with the chapters. So for 3 days, one chapter we need to finish. For 3 days or maximum 4 days. Suppose if the chapter is longer, say for example, molecular base of inheritance and a genetics chapter, in such kind of cases, we need to spend 1 week, okay. But apart from that, so for small chapters, we need to take 3 or 4 days. We have to finish that chapter. So because of that reason, so crash course classes will not be as same as that of your theory classes. ನಾವು ಥಿಯರಿನಲ್ಲಿ ಯಾವ ರೀತಿ ಹೇಳ್ತಿದ್ದೋ ಅದೇ ರೀತಿ ಇರೋದಿಲ್ಲ ಕ್ಲಾಸಸ್, ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ ಕ್ಲಾಸಸ್, ನೀವು ಪಿಕಪ್ ಆಗಬೇಕು ಅದ್ರ ಜೊತೆಗೆ. ಮತ್ತು ಪ್ರತಿದಿನ ಸೊ ಕ್ಲಾಸಸ್ ದ ಕಾನ್ಸೆಪ್ಟ್ ಕ್ಲಿಯರ್ ಆದ ತಕ್ಷಣ, ವಿಡಿಯೋ ಆದ ತಕ್ಷಣ ಅದ್ರ ಜೊತೆಗೆ ನಾವು ಕ್ವಶನ್ಸ್ ಕೂಡ ಕಳಿಸ್ತಿರ್ತೇವೆ. ಸೊ ಆ ಕ್ವಶನ್ಸ್ ಜೊತೆಗೆ ಸರ್ಟನ್ ಟೈಮ್ ಆದ್ಮೇಲೆ ಅದ್ರ ಕೀ ಆನ್ಸರ್ಸ್ ಕೊಡ್ತೇವೆ, ನೀವು ವೆರಿಫೈ ಮಾಡ್ಕೊಳ್ರಿ ನಿಮ್ಗೆ ಎಷ್ಟು ಆನ್ಸರ್ಸ್ ರೈಟ್ ಇದೆ ಅಂತ ಅನ್ನೋದ್ರ. ಸೊ ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ರಿ. ಮತ್ತು ಇನ್ನೊಂದು ನಿಮಗೊಂದು ಬೆಸ್ಟ್ ಒಂದು ಆ್ಯಪ್ ಇದೆ, ನಾನು ಅದನ್ನು ಹೇಳ್ತೇನೆ ಅಂತ. ನೀವು ಆಲ್ರೆಡಿ ಎಷ್ಟೋ ಜನ ಯೂಸ್ ಮಾಡ್ತಿರ್ಬೋದು ಅದನ್ನ. 1 to 12th NCERT ಟೆಕ್ಸ್ಟ್ ಬುಕ್ ಅಂತ ಒಂದು ಆ್ಯಪ್ ಇದೆ. 1 to 12th NCERT ಬುಕ್ಸ್ ಅಂತ ಒಂದು ಆ್ಯಪ್ ಇದೆ. ಸೊ ಪ್ಲೇಸ್ಟೋರ್ದಲ್ಲಿ ಸಿಗುತ್ತೆ ನಿಮ್ಗೆ ಅದು ಆ್ಯಪ್. ಸೊ ಅದು ನ್ಯೂ ವರ್ಷನ್ ಕೂಡ ಬಂದಿದೆ ಈಗ ಅದನ್ನ ಆ್ಯಪ್. ಬಟ್ ಒಂದು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಮ್ ಪೇಜ್ ಓಪನ್ ಮಾಡಿದ್ರೆ ಅಂತಂದ್ರೆ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಸ್ಟ್ಯಾಂಡರ್ಡ್ಸ್ ಬುಕ್ಸ್ ಸಿಗ್ತವೆ. ಅಲ್ಲಿ ಬರೀ ಬುಕ್ಸ್ ಮಾತ್ರ ಇಲ್ಲ, ನಿಮಗೆ ಮಟೀರಿಯಲ್ ಸಿಗ್ತವೆ, ಬೇರೆ ಬೇರೆ ಆರ್ಗನೈಸೇಷನ್ ಡಿಫ್ರೆಂಟ್ ಮಟೀರಿಯಲ್ ಸಿಗ್ತವೆ ಓದ್ಲಿಕ್ಕೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪರೇಷನ್ ಸಲುವಾಗಿ ಅಂತೆ. ಸೊ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಇದಾವೆ ಒಂದು. ನೆಕ್ಸ್ಟ್ ಪ್ರಾಕ್ಟೀಸ್ ಪೇಪರ್ಸ್ಗಳು ಇದಾವೆ, DPP ಡೈಲಿ ಪ್ರಾಕ್ಟೀಸ್ ಪೇಪರ್ಸ್ ಇದಾವೆ ಒಂದು. ನೆಕ್ಸ್ಟ್ ಗೇಮ್ಸ್ ಆಡ್ಬೋದು ನೀವು ಯಾವುದೋ ಒಂದು ಚಾಪ್ಟರ್ ಮೇಲೆ ಗೇಮ್ ಆಡ್ಬೋದಂತೆ. ಯಾವ ರೀತಿ ಗೇಮ್ ಆಡ್ಬೋದು ಅಂತಂದ್ರೆ, ನೀವು ಆ ಗೇಮ್ ಅನ್ನ ಗೇಮ್ ಲೆವೆಲ್ 1, 2 ಅಂತ ನಾವು ಯೂಶುವಲ್ ಆಗಿ ಗೇಮ್ಸ್ಗಳನ್ನ ಆಡ್ತಿರ್ತೇವೆ. ಸೊ 1, 2, 3 ಲೆವೆಲ್ಸ್ ಅಂತ ಗೇಮ್ ಏನು ಕೊಡ್ತಿರ್ತಾರೆ, ಆ ರೀತಿ ನೀವು ಓದೋ ಚಾಪ್ಟರ್ ಮೇಲೆ ನೀವು ಫಸ್ಟ್ ಲೆವೆಲ್ ಗೇಮ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ ಈಸಿ ಇರೋ ಕ್ವಶನ್ಸ್ಗಳು ಬರ್ತಾ ಹೋಗ್ತಾರೆ. ಸೆಕೆಂಡ್ ಲೆವೆಲ್ ಅದು ಕ್ರಾಸ್ ಮಾಡಿದ್ರೆ ಸೆಕೆಂಡ್ ಲೆವೆಲ್ ಸ್ವಲ್ಪ ಮೀಡಿಯಂ ಆಗಿರೋ ಕ್ವಶನ್ಸ್ ಕೊಡ್ತಾರೆ. ಯಾವ ಕ್ವಶನ್ಸ್? ಸೇಮ್ ಅಗೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಅಥವಾ ವಿತ್ ಟೈಮ್ ನೀವು ಗೇಮ್ ಆಡ್ಬೋದು. ಅಂದ್ರೆ 10 ಸೊ 1 ಮಿನಿಟ್ ನಲ್ಲಿ ನೀವು ಎಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ನೀವು ಕ್ಲಿಯರ್ ಮಾಡ್ಬೋದು ವಿತ್ ಟೈಮ್. ಅಥವಾ ಅಲ್ಲಿ ಕಾಂಪಿಟೇಷನ್ ಅಂತ ಬರುತ್ತೆ. ಕಾಂಪಿಟೇಷನ್ ಅಂದ್ರೆ ನೀವು ಇನ್ನೊಬ್ಬರ ಜೊತೆ ಕಾಂಪೀಟ್ ಮಾಡ್ಬೋದು, ಇನ್ನೊಬ್ಬರ ಜೊತೆ ಆಡ್ಬೋದು. ಸೊ ಒಂದು ಬೆಸ್ಟ್ ಆ್ಯಪ್ ಇದೆ ಅದು. ಆಡ್ಬೋದು ಅಂತಂದ್ರೆ ನಾನು ಮೀನಿಂಗ್ ಏನು ಹೇಳ್ತಾ ಇರೋದು ಅಂದ್ರೆ, ನೀವು ಇನ್ನೊಬ್ಬರ ಜೊತೆ ಕ್ವಿಜ್ ತರ ಕಾಂಪೀಟ್ ಮಾಡ್ಬೋದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆ ಚಾಪ್ಟರ್ ಮೇಲೆ, ಓದ್ಕೊಂಡಿರೋ ಚಾಪ್ಟರ್ ಮೇಲೆ. ಸೊ ನಿಮಗೆ ಫನ್ ವೇ ತರ, ಸೊ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ಕೋತ ಹೋಗ್ಬೋದು. ಅದು ಬೆಸ್ಟ್ ಆ್ಯಪ್ ಇದೆ ನೋಡ್ರಿ. ಸೊ ಅದನ್ನ ಆದಷ್ಟು ಮ್ಯಾಕ್ಸಿಮಮ್ ಎಲ್ಲರೂ ಯೂಸ್ ಮಾಡೋದನ್ನ. ಸೊ ನಾನು ಅದರ ಲಿಂಕ್ ಅನ್ನ ನಾನು ಗ್ರೂಪ್ ನಲ್ಲಿ ಕೂಡ ಸೆಂಡ್ ಮಾಡ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ, ಪ್ಲೇಸ್ಟೋರ್ದಲ್ಲಿ ಇದೆ ಅದು. ಓಕೆ, ಎನಿಹೌ, ಸೊ ಕಮಿಂಗ್ ಟು ಅವರ್ ಚಾಪ್ಟರ್, ಕಮಿಂಗ್ ಟು ಅವರ್ ಸಿಲೆಬಸ್. So in second PU syllabus, let me start. So already you have seen two introduction videos on the reproduction organism chapter, right? So there in 2 videos, just I have given the introduction part and up to asexual reproduction beginning stage that is completed. So let me continue from there onwards. Asexual reproduction.
Yes, as already we know, asexual reproduction is the production of organisms with the help of single parent, with gametes or without gametes, whatever it is. And this asexual reproduction, it is usually observed in lower organisms. In Monera we can see, in Protista we can see, in lower plants like algae we can see, in higher plants also we can see. But usually animals do not show the asexual reproduction except a few cases. ಕೆಲವೊಂದಿಷ್ಟು ಕೇಸ್ ಬಿಟ್ಟು ಆಲ್ಮೋಸ್ಟ್ ಎಲ್ಲ animals ಗಳಲ್ಲಿ sexual reproduction ಇದೆ, right? And this asexual reproduction, it is different ಡಿಪೆಂಡಿಂಗ್ ಆನ್ ದ ಆರ್ಗ್ಯಾನಿಸಮ್ ಹ್ಯಾಬಿಟೇಟ್. ಆ ಆರ್ಗ್ಯಾನಿಸಮ್ ಯಾವ ಪ್ಲೇಸ್ ನಲ್ಲಿ ಇದೆ, ಅಥವಾ ಆರ್ಗ್ಯಾನಿಸಮ್ ದ ಲೈಫ್ ಸ್ಟೈಲ್ ಯಾವ ರೀತಿ ಇತ್ತು, ಅಥವಾ ಸರೌಂಡಿಂಗ್ ಎನ್ವೈರನ್ಮೆಂಟ್ ಯಾವ ರೀತಿ ಇತ್ತು, ಅಥವಾ ಅದರ ಇಂಟರ್ನಲ್ ಫಿಸಿಯಾಲಜಿ ಯಾವ ರೀತಿ ಇತ್ತು. ಡಿಪೆಂಡಿಂಗ್ ಆನ್ ದೀಸ್ ಫ್ಯಾಕ್ಟರ್ಸ್, ದ ಮೋಡ್ ಆಫ್ ಅಸೆಕ್ಷುವಲ್ reproduction is changing. If we consider those, say for example, let me consider cell division. So cell division, it is a mode of reproduction in case of unicellular organisms. So in unicellular organism, cell division itself is the mode of reproduction. In our body, cell division means we are having two conditions, right? Two types, mitosis and meiosis. Here I am talking about mitosis, not the meiosis. So in our organism, in our body, cell division means growth. In a unicellular organism, cell division means reproduction process. Bacteria reproducing by the cell division, amoeba reproducing by the cell division. So different modes we are having. So regarding this one, in case of the bacteria, we are having one special case, binary fission, right? Binary fission. Bi means two, fission means division. One cell divided into two daughter cell. So that's a binary fission, right? So already we know that one. So usually binary fission, it is observed by the Monera and Protista group. From these two groups, we are going to see the binary fission. So this binary fission, again it is changing. The style of binary fission, it is going to change depending on the type of the unicellular organism. Adar ಮೇಲೆ change ಆಗೋದಂತ. Say for example, let me consider three organisms. This is the first organism, second organism, and third one. Three organisms, let me consider, right? Now all the three organisms are Protista organisms. So this is Euglena. Okay, I'll write here. So this is Euglena, and this is Paramecium, and this is amoeba. Already we know this one. So these organisms are showing a binary fission reproduction, but a difference is there in the style of reproduction. So here this organism is going to divide in this manner, and it is divided into two daughter cells. And this cell is dividing in this manner. It is dividing in this way, and it might be dividing in this way, or in this way, or in this way, in any order, right? So order of binary fission is longitudinal, and this one transverse, and this one irregular. Longitudinal binary fission, transverse binary fission, irregular binary fission. These are the three conditions, three different forms, and one example we are having, right? And second one, if we consider multiple fission. So by keeping these two as a different components, here in binary fission, one mother cell divides into two daughter cells. Here one mother cell divides into many daughter cells, but one difference is there.
Usually binary fission occurs in when conditions are normal and favorable. Multiple fission occurs when conditions are abnormal or unfavorable. At that time it occurs. ಎರಡಕ್ಕೆ ಇರೋ major difference ಅಂತ. So for example, for this one, let me consider same amoeba as it is example, as usual example. Now amoeba is there. So amoeba, it do not have any particular shape. It is a pleomorphic organism, right? So this amoeba is having pseudopodia, false leg structure, pseudopodia. Say for example, if all these are considered to be the false legs, pseudopodia, all the pseudopodia are withdrawn. ಎಲ್ಲಾನು ಒಳಗಡೆ ಇಟ್ಕೊಳ್ಳೋದಂತ amoeba. At what time? During unfavorable condition. ಅಮೀಬಾಗೆ ಅನ್ಫೇವರಬಲ್ ಕಂಡೀಷನ್ ಇದ್ದಾಗ ಆ ಎಲ್ಲ ಸೀಡೋಪೋಡಿಯಾನ ಒಳಗಡೆ ತಗೊಂಡು by taking all the pseudopodia within inside, it becomes circular. Yes, it became circular ಆಯ್ತು amoeba. Now at what time? Actually unfavorable condition. So now surrounding this amoeba, the layers are secreted. Amoeba surrounding 3 layers are secreted. ಅದರ ಸುತ್ತಲೂ 3 hard layers secrete ಆಗೋದಂತ. And we will call that layer as cyst. ನಾವು ಇದಕ್ಕೆ ಯೂಶುವಲ್ ಆಗಿ ಏನಂತ ಕರಿತೀವಿ? cyst wall. cyst wall ಅಂತ ಕರಿತೀವಿ. And the formation of cyst wall is called as encystation. ಸೊ ನಾವು ಇದಕ್ಕೆ encystation ಅಂತ ಕರಿತೀವಿ. So now it is considered to be totally resistant. When the favorable conditions are returned, at the time the cyst wall is going to break. Aವಾಗ cyst wall break ಆಯ್ತು. Now the cyst wall is going to break. But inside just one nucleus is present, right? But that nucleus divides into many daughter cells. ಒಳಗಡೆ multiple divisions ಆಗಿ ಸಾಕಷ್ಟು cells ಗಳು ರೆಡಿ ಆದ್ವು. Now those cells will come outside. ಆ ಎಲ್ಲ cells ಹೊರಗಡೆ ಬಂದು. Now we will call them as daughter amoeba. So this is mother amoeba. Many daughter amoeba are produced. And this total process we will call it as sporulation. So total process ಏನಂತ ಕರೀತೀವಿ? Sporulation. So by the multiple fission we are going to see the sporulation. That's one thing. And next asexual reproduction type, if we consider, budding is there. The next one, budding. So bud means it is the extra growth. It is one extra growth. And that budding either it may be appeared in a unicellular organism or multicellular organism. ಎರಡರಲ್ಲಿ ಕಾಣಿಸ್ಕೊಳ್ಬಹುದು ಅಂತ. So for that one, if we consider the best example for budding, yeast is there. Unicellular fungi, Saccharomyces cerevisiae, yeast is there. And one more organism in case of the lower animals, if you consider lower invertebrate, so that is hydra, right? In both the cases we can see the budding. How? Let me consider here. See here, if this is the yeast, means yeast already we know, usually yeast it is a commercially used fungi in the preparation of bread and alcohol. So it is unicellular, but in a favorable condition it is going to form one extra growth. ಅದಕ್ಕೊಂದು extra growth ಆಯ್ತಲ್ಲ bud. So nucleus also divided into two. When this extra part will grow to certain size, it is detached. ಆ ಡಿಟ್ಯಾಚ್ ಆಗಿ ಹೊರಗಡೆ ಬರೋದಕ್ಕೆ ನಾವು ಬಡ್ ಅಂತ ಕರಿತೀವಿ. And that again becomes one more yeast. So that's one thing. In case of the hydra, if you consider, ನಾವು ಹೈಡ್ರಾದಲ್ಲಿ ಕನ್ಸಿಡರ್ ಮಾಡಿದ ಅಂತ ಅನ್ಕೊಳ್ಳಿ. So this is the hydra actually, right? It is an aquatic organism. ಈ ಹೈಡ್ರಾಗೆ ಸೈಡ್ ಇಲ್ಲೊಂದು ಬಡ್ ಬರೋದು. This is one bud. To the mother body
When the extra growth is formed here, bud. Then when that bud is detached, it becomes one more hydra. So this kind of process we will call it as a budding process. And keep one thing in mind, budding is exogenous. Sorry, it is a extra growth actually. ಬಾಡಿ ನಿಂದ ಹೊರಗಡೆ ಕಾಣಿಸ್ಕೊಳ್ಳೋದು ಆ ಗ್ರೋತ್. ಬಟ್ ಸಮ್ಟೈಮ್ಸ್ ಇದೇ ಬಡ್ಡಿಂಗ್ ಬಾಡಿ ಇನ್ಸೈಡ್ ಇತ್ತು ಅಂತಂದ್ರೆ ನಾವು ಇದನ್ನ ಯೂಶುವಲ್ ಆಗಿ ಜಮ್ಯೂಲ್ ಅಂತ ಕರಿತೀವಿ. ಎಂಡೋಜಿನಸ್ ಬರ್ಡ್ಸ್. ಸೊ ನೆಕ್ಸ್ಟ್ ಒನ್ ಜಮ್ಯೂಲ್ಸ್. ಓಕೆ, I'll write here. Gemule. So gemule means endogenous bud. Endogenous means inside, body inside. The buds are formed body inside and not appearing outside. Body ಹೊರಗಡೆ ಕಾಣಿಸ್ಕೊಳ್ಳೋದಿಲ್ಲ. So for this one, let me consider one example. If we consider the best example, sponges. So for example, cycon, it is an aquatic organism, animal it is, right? So sponges. In the sponges we can see the buds. If we see inside, so here is the water cavity, right? Gastrointestinal water cavity is there. This is the wall of the sponge. In the wall of the sponge, we can see the small buds. ಇಲ್ಲಿ ಒಳಗಡೆ buds ಕಾಣಿಸ್ಕೊಳ್ತವೆ, right? And these buds are called as gemmules. So if I consider one bud outside, actually the bud is looking like this. ಈ ರೀತಿ ಕಾಣಿಸುತ್ತೆ ಬಡ್. ನಾವು ಹೊರಗಡೆ ನೋಡಿದ್ರೆ small dots, yellow color buds, and inside it is having so many cells. ಇದು ಸುತ್ತಲೂ ಸಾಕಷ್ಟು ಸೆಲ್ಸ್ ಇರ್ತವೆ. And these cells are stem cells. When those cells are developed, they start to differentiate. Again becomes one more bud. Again becomes one more sponge. Right? So ಈ ಬಡ್ ಹೊರಗಡೆ ಬರೋ ಚಾನ್ಸಸ್ ಇರ್ತವೆ. ಈ ರೀತಿ ಹೊರಗಡೆ ಬರ್ತವೆ ಬರ್ಡ್ಸ್. So these birds will call them as gemmules, but these are endogenous. ಹೊರಗಡೆ ಇರೋದು. So best example, sponges. And next one, if you consider fragmentation. So fragmentation means the process of becoming the body into fragments, and each fragment again developing into new organism. ಕಟ್ ಆಗಿರೋ ಬಾಡಿ ಪಾರ್ಟ್ ಒಂದು ಹೊಸ ಆರ್ಗಾನಿಸಮ್ ಆಯಿತು ಅಂದ್ರೆ ಆ ಪ್ರೊಸೆಸ್ಗೆ ಫ್ರಾಗ್ಮೆಂಟೇಷನ್ ಅಂತ ಹೇಳ್ತೇವೆ. ಸೊ ದಟ್ ಮೀನ್ಸ್ ದ ಬಾಡಿ ಪಾರ್ಟ್ ಹ್ಯಾಸ್ ದ ಕೆಪಾಸಿಟಿ ಟು ರೀಜನರೇಟ್. ಈಗ ಒಂದು ಸಿಂಪಲ್ ಆಗಿ ಎಕ್ಸಾಂಪಲ್ ಹೇಳೋದು ನಾನು. ಸೊ ಈ ಬೆರಳು ಕಟ್ ಆಗಿ ಬಿದ್ರೆ ಅದು ಇನ್ನೊಂದು ಹ್ಯೂಮನ್ ಬೀಯಿಂಗ್ ಆಗಬೇಕು. ಆ ಪ್ರೊಸೆಸ್ಗೆ ಏನಂತ ಹೇಳಿದೆ? ಫ್ರಾಗ್ಮೆಂಟೇಷನ್. ಅಥವಾ ಈ ಹ್ಯಾಂಡ್ ಕಟ್ ಆಗಿ ಕೆಳಗಡೆ ಬಿದ್ರೆ ಅದು ಇನ್ನೊಂದು ಹ್ಯೂಮನ್ ಬೀಯಿಂಗ್ ಆಗಬೇಕು, ನಂತರದ್ದು ಒಂದು ಹ್ಯೂಮನ್ ಬೀಯಿಂಗ್ ಆಗಬೇಕು. ದಟ್ ಇಸ್ ಅ ಫ್ರಾಗ್ಮೆಂಟೇಷನ್. So there is a regeneration capacity, and usually fragmentation capacity it is observed in lower plants and lower animals. ಅಲ್ಲಿ ಕಾಣಿಸ್ಕೊಳ್ಳೋದಂತ where we can see this kind of property. If you consider, for example, in Spirogyra, it is one green algae, Spirogyra, filamentous algae. So in Spirogyra, that is in case of the plant, lower plant. In case of the animals, if you consider planaria, right? So in case of Spirogyra and planaria, the body cut pieces are developing into new organisms. Say for example, if you consider so this is the filamentous green algae. ಒಂದು ವೇಳೆ ಈ ಗ್ರೀನ್ algae ಕಟ್ ಆಯ್ತು ಅಂತ ಅನ್ಕೊಳ್ಳಿ. ಸಪೋಸ್ ಇಫ್ ಇಟ್ ಈಸ್ ಮೇಡ್ ಇಂಟು 3 pieces, right? 1, 2, 3. Now each piece again developing into one Spirogyra. This is the fragmentation. Or else in case of the planaria, if you consider, planaria consider ಮಾಡುವಂತ ಅನ್ಕೊಳ್ಳಿ. This is the planaria, right? Lower end.
If the planaria is cut into pieces, if it is cut into pieces, same as it is, 3 pieces are found means, then again one body part, one fragment developing into new organism. So this one is considered to be the fragmentation. But ಇನ್ನೊಂದು ನಾವಿಲ್ಲೆಲ್ಲ ನೋಡ್ತಾ ಇರೋದು ಯುನಿಸೆಲ್ಯುಲಾರ್ ಯುನಿಪೇರೆಂಟಲ್ ಇಲ್ಲಲ್ಲ. There is no fusion of two parents. All these are uniparents. Hence it is considered to be the asexual. Right? Okay. Next one, if we consider. Let me consider the next one. After the fragmentation, if we consider spores, some special spores are involved for asexual reproduction. Those spores, if we consider, zoospores, conidia, and sporangiospores. Right? Spores means these are the reproductive structures, usually asexual or sexual, whatever it is. In case of angiosperms and in case of gymnosperms, spores are the helpful structure for sexual reproduction. Microspore, megaspore ಎರಡು ಕೂಡೋದಲ್ಲಿ in the form of gametes. So ಅಲ್ಲಿ sexual reproduction use ಆಗೋದು. In case of lower plants, just like algae, just like bryophytes, ಅಲ್ಲಿ asexual reproduction use ಆಗೋದು spores. And spores are produced not only in the plants, in case of fungi also spores are produced. If we consider such kind of spores, zoospores, here juice stands for motile. ಯಾವುದು ಮೂವ್ಮೆಂಟ್ ಆಗ್ತಿರುತ್ತೋ, ವಾಟರ್ದಲ್ಲಿ ಯಾವ ಸ್ಪೋರ್ ಸ್ವಿಮ್ ಮಾಡ್ತಿರುತ್ತೋ ಅದು ಜೂಸ್ಪೋರ್ ಅಂತ ಯೂಶುವಲ್ ಆಗಿ. And zoospores are usually produced from the algae. So if we consider Chlamydomonas, the algae, Chlamydomonas, already we know the Chlamydomonas in this way. So what is Chlamydomonas? Yes, it is one unicellular green algae, right? Chlamydomonas. So in this algae, it is a motile. In this algae, the spores are produced, zoospores, and these zoospores are having flagella. Zoospore ke flagella irute, and those are motile again, right? So Chlamydomonas, best example. For conidia, if we consider, conidia and sporangiospores both are non-motile spores. ಇವು ಎರಡು ಕೂಡ non-motile spore ಅಂತ. But one difference, conidia are produced in conidiopores. Conidiopores. Sporangiospores are produced from sporangium. ನಾವು ಹೇಳ್ತಿದ್ದೆ ನೋಡ್ರಿ, ಮೈಕ್ರೋಸ್ಪೊರಾಂಜಿಯಂ, ಮೆಗಾಸ್ಪೊರಾಂಜಿಯಂ ಆ ರೀತಿ ಅಂತ ಅಲ್ಲಿ ರೆಡಿ ಆಗೋದಂತ. ಬಟ್ ಬೋತ್ ಆರ್ ನಾನ್ ಮೋಟೈಲ್. ಸೊ ಯೂಶಲಿ conidia are produced in the fungi. So for this one, the best example, penicillium. Penicillium fungi already available. And for sporangiospores, so for this one, the best example if you consider Rhizopus, right? These three are the different cases of spores, and here one spore is having the capacity to reproduce the new organism. Hence these are the asexual spores, right? And now till now we observed the different modes of asexual reproduction, mostly in the small organisms or small animals or microorganism. But plants ಗಳು ಕೂಡ asexual reproduction ತೋರಿಸ್ತವೆ. Usually plants are showing the sexual reproduction, but those are having asexual reproduction mode also, and that one we will refer it as vegetative propagation. So let me consider the next one. Vegetative propagation, right? So ಇದು plants ಅಲ್ಲಿ ಕಾಣಿಸ್ಕೊಳ್ಳೋದು ಯೂಶುವಲ್ ಆಗಿ. Vegetative means apart from the generative part of the plant. ಪ್ಲಾಂಟ್ಸ್ ಗಳಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಮಾಡಲಿಕ್ಕೆ ಇರೋ ಪಾರ್ಟ್ಸ್ ಅನ್ನ ಬಿಟ್ಟು
ಬೇರೆ ಪಾರ್ಟ್ಸ್ ಇಂದ ಹೊಸ ಪ್ಲಾಂಟ್ ರೈಸ್ ಆಯ್ತು ಅಂದ್ರೆ, ಹೊಸ ಪ್ಲಾಂಟ್ ಬರ್ತಿತ್ತು ಅಂದ್ರೆ ಅದಕ್ಕೆ ನಾವು ವೆಜಿಟೇಟಿವ್ ಪ್ರೊಪಗೇಷನ್ ಪ್ರಾಪರ್ಟಿ ಅಂತ ಕರಿತೀವಿ. ಅಂಡ್ ಯೂಶಲಿ ವೆಜಿಟೇಟಿವ್ ಪ್ರೊಪಗೇಷನ್ ಪ್ರಾಪರ್ಟಿ ಯೂಸ್ ಬೈ ಗಾರ್ಡರ್ಸ್, ಕಲ್ಟಿವೇಟರ್ಸ್. ಸೊ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈ ಗಾರ್ಡನ್ ಮಾಡ್ತಿರ್ತಾರೆ, ಗಾರ್ಡನ್ ಮಾಡೋ ಟೈಮ್ದಲ್ಲಿ ಗಾರ್ಡನ್ ಎಲ್ಲಾ ಕಡೆ ಹುಲ್ ಬೆಳೆಸ್ಬೇಕಾಗಿತ್ತಂದ್ರೆ, ಗ್ರಾಸ್ ಬೆಳೆಸ್ಬೇಕಾಗಿತ್ತಂದ್ರೆ ಅವ್ರು ಎಲ್ಲಾ ಕಡೆ ಹುಲ್ ಹಚ್ಚೋದಿಲ್ಲ ಗಾರ್ಡನರ್. ಸೊ ಎಲ್ಲೋ ಒಂದು ಕಡೆ ಗ್ರಾಸ್ ಅನ್ನು ಹಚ್ಚಿ ಆಮೇಲೆ ಆ ಎಲ್ಲಾ ಲ್ಯಾಂಡ್ ಅನ್ನು ವಾಟರ್ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಇಲ್ಲಿರೋ ಗ್ರಾಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಡ್ತಾರೆ ಟೋಟಲ್ ಆಗಿ. ದಟ್ ಈಸ್ ಬಿಕಾಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಆ ಪ್ರಾಪರ್ಟಿ ಯೂಶಲ್ ಆಗಿ ಸ್ಟೆಮ್ ಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸ್ಟೆಮ್ ಇನ್ ಸ್ಪೆಷಲ್ ಕೇಸಸ್ they are having the capacity to reproduce the new plants. So that is the vegetative propagation. Now that stem is called as a vegetative propagule. Stem ಗೆ ಏನಂತ ಹೇಳ್ತೀವಿ? Vegetative propagule. So ಯಾವ ರೀತಿಯ vegetative propagations different parts have ಅಂತ if we consider, let me consider in vegetative propagation the first one, runner. So runner means here the modified stem which is having the buds, from the buds new plants are arising. So usually ಆಗಿ ಗ್ರಾಸ್ ಗಳಲ್ಲಿ ನೋಡ್ತೀವಿ, ಗ್ರಾಸ್ ಎಲ್ಲಾ ಕಡೆಯಿಂದ ಸ್ಪ್ರೆಡ್ ಆಗ್ತಿರುತ್ತೆ because of its special stem. Special stem will called as a runner. And for this one runner, the best example are Oxalis cynodon. Oxalis cynodon grasses, actually these are. So next, the second one, if you consider sucker. Sucker means actually the modified stem branch which is underground producing the new plants from the sideways and having adventitious roots. So illu kuda adventitious roots barte. ಏನು adventitious roots andre? The roots which are produced other than the radical parts, adventitious roots. And the stem linta root ಬಂದ್ರೆ adventitious ಅಂತ ಹೇಳ್ತೀವಿ. ಸೊ ಇಲ್ಲೆಲ್ಲ ಕೂಡ ಸ್ಟೆಮ್ ಲಿಂತ ರೂಟ್ ಬರೋದು, ಹಾಗಾಗಿನೇ ಹೊಸ ಪ್ಲಾಂಟ್ ರೆಡಿ ಆಗುತ್ತೆ ಇಲ್ಲಿ. ಸೊ ಫಾರ್ ದ ಸಕ್ಕರ್, the best example we are having is, for the sucker, chrysanthemum. And one more, banana, if you consider. Chrysanthemum. ಸೇವಂತಿಗೆ ನೆಕ್ಸ್ಟ್ ಬನಾನಾ, ಈ ಎರಡರಲ್ಲಿ ಕೂಡ ಸಕ್ಕರ್ ಎಕ್ಸಾಂಪಲ್ ನೋಡುತ್ತೆ. ಸಕ್ಕರ್ ಮಾಡಿಫೈಡ್ ಸ್ಟೆಮ್. Third one, if you consider rhizome. Rhizome. So what actually the rhizome is? Rhizome is horizontal underground stem, modified stem. So horizontal underground modified stem ನಿಂತ ಮೇಲ್ಗಡೆ ಹೊಸ ಪ್ಲಾಂಟ್ಸ್ ಗಳು ಬರ್ತಿರ್ತವೆ, ಎಲ್ಲೆಲ್ಲಿ ನೋಡಿರುತ್ತೋ ಆ ರೀಸನ್ ನಿಂತ. And for this one, the best example if you consider ginger, ಶುಂಠಿ, ಅಲ್ಲ ಅಂತ ಹೇಳ್ತಾರೆ. Or next one, turmeric, arishna. So best example for rhizomes. And next one if you consider offset. So offset runner ತರನೇ ಇರೋದು ಆಲ್ಮೋಸ್ಟ್, ಬಟ್ ಆಫ್ಸೆಟ್ ಅಂದ್ರೆ ಮಾಡಿಫೈಡ್ ಸ್ಟೆಮ್ ಸ್ವಲ್ಪ ಥಿಕ್ ಆಗಿರುತ್ತೆ. ಅಂಡ್ ಯೂಶಲಿ ಆಫ್ಸೆಟ್ ವಿ ಕ್ಯಾನ್ ಅಬ್ಸರ್ವ್ ಇನ್ ಕೇಸ್ ಆಫ್ ಅಕ್ವಾಟಿಕ್ ಪ್ಲಾಂಟ್ಸ್. ಸೊ ಸ್ಟ್ರಾಂಗ್ ಆಗಿ ಬೆಳೀತಾ ಹೋಗೋದು ಆಫ್ಸೆಟ್ ಇತ್ತು ಅಂದ್ರೆ. ಸೊ ಫಾರ್ ದಿಸ್ ಒನ್ ಆಫ್ಸೆಟ್, the best example we are having is Eichhornia, Pistia, as already we know. Eichhornia, yes. So Eichhornia, usually we will refer this one as, it is famously known as terror of Bengal. ಅದು ಯಾಕೆ ಅಷ್ಟು ಸ್ಪೀಡ್ ಆಗಿ ಬೆಳೀತದೆ? ಬಿಕಾಸ್ ಆಫ್ ಆಫ್ಸೆಟ್. So all these are the modified stems, right? And next one, if you consider tuber. So tuber means modified underground stem which is having the stored food material.
So for this one, the best example, potato. ಆಲೂಗಡ್ಡೆ, ಪೊಟ್ಯಾಟೊ ಟ್ಯೂಬರ್. ನೀವು ಪೊಟ್ಯಾಟೊ ಟ್ಯೂಬರ್ ಮೇಲೆ ನೋಡಿರ್ಬೋದು, ಆ ಪೊಟ್ಯಾಟೊ ಮೇಲೆ ಐಸ್ ಅಂತ ಬಂದಿರುತ್ತೆ, ಐಸ್ ಆಫ್ ಪೊಟ್ಯಾಟೊ. ಚಿಕ್ಕ ಚಿಕ್ಕದಾಗಿ ಮೊಳಕೆ ಹೊಡೆದಿರುತ್ತೆ. ಆ ಮೊಳಕೆ ಹೊಡೆದ ಪ್ರತಿಯೊಂದು ಕೂಡ ಒಂದು ಹೊಸ ಪ್ಲಾಂಟ್ ಆಗೋ ಕೆಪಾಸಿಟಿ ಇದೆ ಅಂತ, ವೆಜಿಟೇಟಿವ್ ಪ್ರೊಪಗೇಷನ್. ಅಂಡ್ ನೆಕ್ಸ್ಟ್ ಒನ್, ಬಲ್ಬ್. So for the bulb, the best example, onion, garlic. So onion and garlic. ಆನಿಯನ್, ಉಳ್ಳಾಗಡ್ಡೆ, ಅದ್ರದ್ದು ಬಲ್ಬ್ ಅಂತ ಹೇಳ್ತೀವಿ ನಾವು, ಏನು ಈಟ್ ಮಾಡ್ತೀವಿ ಅನ್ನೋದನ್ನ. ನೀವು ನೋಡ್ರಿ, ಆನಿಯನ್ ಅಂಡರ್ಗ್ರೌಂಡ್ ಅದು ಆಕ್ಚುಲಿ. ಸೊ ಇಟ್ ಇಸ್ ಹ್ಯಾವಿಂಗ್ ದ ಮಾಡಿಫೈಡ್ ಸ್ಟೆಮ್. ಬಟ್ ಆನಿಯನ್ ದ ಮಾಡಿಫೈಡ್ ಸ್ಟೆಮ್ಗೆ ಸೈಡ್ಗೆ ಡಾಟರ್ ಬಡ್ಸ್ ಅಂತ ಬಂದಿರುತ್ತೆ, ಸೈಡ್ ಚಿಕ್ಕ ಚಿಕ್ಕದಾಗಿ ಡಾಟರ್ ಬಡ್ಸ್. ದಟ್ ಮೀನ್ಸ್ the modified underground stem is having the capacity to produce the new plants from the side regions. So that is a vegetative propagation, again, bulb. And next one, if we consider bulbil. Bulbil means it is the segmented form of bulb. Bulb means the chikkadagirodu, small segments. So but work matra same. For this one, the bulbil, the best example is agave. Agave. And let me consider the last one. I'll write here. Leaf buds. Leaf buds. ಸೊ ಲೀಫ್ ಬಡ್ ಲಿಂದ ಹೊಸ ಪ್ಲಾಂಟ್ ರೈಸ್ ಆಗೋದು. ಆಲ್ರೆಡಿ ವಿ ನೋ ದ ಫೇಮಸ್ ಎಕ್ಸಾಂಪಲ್ ಬ್ರಯೋಫೈಲಮ್. ಸೊ ಬ್ರಯೋಫೈಲಮ್ ಲೀಫ್ ಇತ್ತು ಅಂತಂದ್ರೆ ಆ ಲೀಫ್ ದ ಎಡ್ಜ್ಗೆ, ಮಾರ್ಜಿನ್ಗೆ, ಸೈಡ್ಗೆ ಹೊಸ ಪ್ಲಾಂಟ್ಸ್ ಅನ್ನ, ಹೊಸ ಲೀವ್ಸ್ ಅನ್ನ ಬೆಳೆಸೋ ಕೆಪಾಸಿಟಿ ಇರೋ ಬರ್ಡ್ಸ್ ಇದಾವಂತ. ವಿಲ್ ಕಾಲ್ ದಮ್ ಆಸ್ ದ ಲೀಫ್ ಬರ್ಡ್ಸ್. ಅಂಡ್ ದಟ್ ಈಸ್ ಆಲ್ಸೋ ವೆಜಿಟೇಟಿವ್ ಪ್ರೊಪಗೇಷನ್. ಸೊ ಫಾರ್ ದಿಸ್ ಒನ್, ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಬ್ರಯೋಫೈಲಮ್. ರೈಟ್. So 1, 2, 3, 4, 5, 6, 7. Right. All these are the modified stem portions. ಇಲ್ಲೆಲ್ಲ ಸ್ಟೆಮ್ ನಿಂದ ಹೊಸ ಪ್ಲಾಂಟ್ ಉಟ್ಕೊಳ್ಳೋದಿದೆ. And here these birds present on the leaf. ಇದು ಲೀಫ್ ನಲ್ಲಿ ಇರೋದಂತ. And of course these are in unicellular organism. Right. So all these are the different kinds of asexual reproductions. ನಿಮಗೆ ಯೂಶುವಲ್ ಆಗಿ ಕ್ವಶನ್ಸ್ ಬಿಟ್ಸ್ ಬಂದ್ರೆ, ಸೊ ಎಕ್ಸಾಂಪಲ್ಸ್, ಯಾವ ಮೋಡ್ ಆಫ್ ರಿಪ್ರೊಡಕ್ಷನ್ಗೆ ಯಾವ ಎಕ್ಸಾಂಪಲ್ ಅಂತ, ಆ ಎಕ್ಸಾಂಪಲ್ ಕರೆಕ್ಟ್ ಆಗಿ ತಲೆ ಇಟ್ಕೊಳ್ಳಿ. ರೈಟ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ಲೆಟ್ಸ್ ಸಿ ದ ಫರ್ದರ್ ಕಾನ್ಸೆಪ್ಟ್. ಥ್ಯಾಂಕ್ ಯು.